ಹಲವಾರು ದಾಖಲೆ ಬಿಡುಗಡೆ ಆಗಿದ್ದಾವೆ ಇಲ್ಲಿ. ಯಾರ್ಯಾರ ರಾಜಕಾರಣಿಗಳ ಹೆಸರು ಬಂದಿದೆಯಲ್ಲ, ಯಾರ ರಾಜಕಾರಣಿಗಳು ಬಂದಿಲ್ಲ ಇಲ್ಲಿ. ಅವ್ರು ಬೇಕಾದ ವ್ಯಕ್ತಿಗಳು ಬಂದ್ರೆ ಅವರಿಗೆ ಒಂದು ವೆಹಿಕಲ್ಗಳಲ್ಲಿ ಪ್ರೋಟೋಕಾಲ್ ಅವ್ರಿಗೆ ಇಲ್ಲಿ. ದುರಂತ ಆಗಿದೆ ಅಂತಂದ್ರೆ ಸಾಲುಮರದ ತಿಮ್ಮಕ್ಕ ಅವರು 2 ಬಾರಿ ಪದ್ಮಶ್ರೀ ಪುರಸ್ಕೃತರು. ಅವರು ಮೂಗಿ ಆಕ್ಸಿಜನ್ ಹಾಕೊಂಡವ್ರೆ. 2 ಗಂಟೆಗಳ ಕಾಲ ಹೋರಾಟ ನಡೆಸಿತಾರಲ್ಲಿ. ನಿಮ್ದೇ ಪತ್ರಕರ್ತರು ನಿಮ್ಮ ಮಿತ್ರರು ಹೋಗಿ ಎಚ್ಚರಿಕೆ ಕೊಟ್ಟ ಮೇಲೆ ಅವ್ರನ್ನ ಒಳಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾರೆ ಇಲ್ಲಿ. ಆಮೇಲೆ ಇನ್ನೊಂದೇನಂತಂದ್ರೆ ಇವ್ರಿಗೆ ಯಾರೇ ಬರ್ಲಿ ಪಕ್ಕದಲ್ಲಿ ಫೋಟೋ ತೆಗೆಸ್ಕೋಬೇಕಲ್ಲಿ. ಮೊನ್ನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಬಂದವರಲ್ಲಿ ಅಲ್ಲಿಗೆ 2 ತಹಶೀಲ್ದಾರ್ಗಳು DC ಏನು ಕೊನೆ ಸ್ಟಾರ್ಟಿಂಗ್ ಇಂದ ಕೊನೆ 8 ಗಂಟೆ ಜೊತೆಲೆಯ ವಿಡಿಯೋಗಳು 1 ನಿಮಿಷಕ್ಕೆ ಒಂದೊಂದು ವಿಡಿಯೋ ಮಾಡಿ ಈ ಸೋಷಿಯಲ್ ಮೀಡಿಯಾ ಬಿಡೋದು ಇಲ್ಲಿ. ನಾನು ಹೇಳೋದಲ್ಲಿ ನಿಮ್ಮ ಈ ಸೋಷಿಯಲ್ ಮೀಡಿಯಾ ವಿಡಿಯೋ ಬಿಟ್ರಲ್ಲ, ಅದು ಇವತ್ತು ಯಾವ ಮಟ್ಟಿಗೆ ಸಂದೇಶ ಹೋಗ್ಬಿಟ್ಟಿದೆ ಅಂತ ಅಂದ್ರೆ ಇವತ್ತು ಇಡೀ ರಾಜ್ಯಾದ್ಯಂತ ಉತ್ತರ ಕರ್ನಾಟಕ ಪೂರ್ತಿ ಭಾಗ ಇವತ್ತು ಇಲ್ಲಿ ಬರ್ತಾರೆ. ಇವತ್ತಲ್ಲಿ ಅರ್ಧ ಗಂಟೆ 1 ಗಂಟೆ ದಷ್ಟ ಆಗ್ಬೇಕಂತ ಬಾಕಿ ಸಿಗ್ತದಂತದ್ದು ಇವತ್ತು 8 ರಿಂದ 10 ಗಂಟೆ ಮತ್ತೆ ಯಥಾಸ್ಥಿತಿ ಸ್ಟಾರ್ಟ್ ಆಯ್ತಲ್ಲಿ. ನೀವು ಸುಧಾರಣೆ ಮಾಡಿ ಎಲ್ಲಿಂದ ಬಂತು ನಿಮ್ದಲ್ಲಿ? ಎಲ್ಲಿ ಸುಧಾರಣೆ ಬಂತಲ್ಲಿ? ನಿನ್ನೆ ನೀವು ಎಷ್ಟೊಂದು ಬಹಳ ಕೆಳಮಟ್ಟದ ರಾಜಕೀಯ ಮಾಡ್ತಾ ಇದೀರ ಅಂತಂದ್ರೆ, ತಾಯಿಯ ದರ್ಶನದಲ್ಲಿ, ತಾಯಿಯ ಆಸ್ತಂಬ ದರ್ಶನದಲ್ಲಿ ಇದುವರೆಗೂ ಜನ ಏನ್ ನಂಬಿಕೆ ಮಾಡಿಕೊಂಡಿದ್ರಲ್ಲ, ಮೊನ್ನೆ ಕೃಷ್ಣ ಬೈರೇಗೌಡರು ಇಂಥ ಒಂದು ಬಹಳ ಅರ್ಥಗರ್ಭಿತವಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರೆ ಅಲ್ಲಿ, ಜನ ದರ್ಶನ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ರಲ್ಲ ಅಲ್ಲಿ, ಅದನ್ನ ಇವತ್ತು ಹೊಡೆದು ಹೋಗ್ತೀವಿ. ಇವತ್ತು ಇದು ಕಾರಣ ಏನ್ ಹೇಳಿ? ನೀವು ಮಾಡಿದ ಸೋಷಿಯಲ್ ಮೀಡಿಯಾದವರು. ಸೋಷಿಯಲ್ ಮೀಡಿಯಾದವ್ರು ಏನ್ ಮಾಡ್ತಾರೆ? ಸುದ್ದಿ ಅವಳು ಹರಡಿಸ್ತಾ ಇಲ್ಲ. ಅವರಲ್ಲಿ ಆ ಕಡೆ DC ನಿಲ್ಲಿಸ್ತಾರೆ, ಈ ಕಡೆ SP ನಿಲ್ಲಿಸ್ತಾರೆ, ಮಧ್ಯ ಮಿನಿಸ್ಟರ್ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಅದಕ್ಕೊಂದು ಆಡಿಯೋ ಸೆಟ್ ಮಾಡ್ಬಿಟ್ಟು ಬಿಡ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ 10 ನಿಮಿಷದಲ್ಲಿ ದರ್ಶನ ಆಯ್ತು, 15 ನಿಮಿಷಕ್ಕೆ ದರ್ಶನ ಆಯ್ತಲ್ಲಿ, ಇವ್ರು ಇಂತರ ಆಯ್ತು ಅಲ್ಲಿ. ಇವ್ರು ಪ್ರಚಾರಕ್ಕೋಸ್ಕರ ಮಾಡಿದಂತ ದುರಂತ ಇವತ್ತು ನಮ್ಮ ಹಾಸನದಲ್ಲಿ ಇವತ್ತು 8 ರಿಂದ 10 ಕಿಲೋಮೀಟರ್ ಕ್ಯೂ ನಿಲ್ಲ ಪರಿಸ್ಥಿತಿ ಬಂತಲ್ಲಿ. ಬಹಳ ನೋವಿನ ಸಂಗತಿ ಏನು ಅಂತಂದ್ರೆ, ನಾನು ಯಾವುದೇ ವ್ಯಕ್ತಿ ಬಗ್ಗೆ ಪಕ್ಷದ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ. ಅಲ್ಲಿ ಪ್ರೋಟೋಕಾಲ್ ಅಲ್ಲಿ ಇವತ್ತು ದೇಶದಲ್ಲಿ ಪ್ರೋಟೋಕಾಲ್ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಒಂದು ಶಿಷ್ಟಾಚಾರ ಪಾಲನೆಯನ್ನ ಇವ್ರದೇ ರಾಜ್ಯ ಸರ್ಕಾರ ಮಾಡಿದೆ. ಇವ್ರು ಮೊನ್ನೆ 8ನೇ ತಾರೀಕಲ್ಲಿ ಅಂತ ಅಂದ್ರೆ 15ನೇ ತಾರೀಕು 9ನೇ ತಿಂಗಳು 2022 ಹೋದ ತಿಂಗಳು 15ನೇ ತಾರೀಕು ಒಂದು ಆದೇಶ ಮಾಡಿದ್ದಾರೆ. ಅಲ್ಲಿ ಪ್ರೋಟೋಕಾಲ್ ಯಾರಿಗೆ ಸೀಮಿತ, ಯಾರು ಪ್ರೋಟೋಕಾಲಿಗೆ ಅರ್ಹರು ಅಂತ ಹೇಳಿ. ಮೊದಲನೇದಾಗಿ ರಾಜ್ಯಪಾಲರು, 2ನೇದಾಗಿ ಮುಖ್ಯಮಂತ್ರಿ, 3ನೇದಾಗಿ ಕೇಂದ್ರ ಸಚಿವರುಗಳು, ಕ್ಯಾಬಿನೆಟ್ ರ್ಯಾಂಕ್ ಸಚಿವರುಗಳಲ್ಲಿ. ನಿನ್ನೆ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಬಂದ್ರೆ, ನಾನು ವ್ಯಕ್ತಿ ಹೆಸರು ಹೇಳ್ತೀನಿ ಅಂತಲ್ಲ, ನಮ್ಮ NDA ಪಕ್ಷದ ನಾಯಕರು ಅವರು, ಕೇಂದ್ರ ಕೇಂದ್ರದ ಕ್ಯಾಬಿನೆಟ್ ಸಚಿವರು ಬಂದ್ರೆ ಒಬ್ಬ SP ಇಲ್ಲ, ಒಬ್ಬ DC ಇಲ್ಲ, ಆಡಳಿತಾಧಿಕಾರಿ ಇಲ್ಲ, ಅಟ್ಲೀಸ್ಟ್ ಒಂದು ಶಾಲೆ ಒಂದು ಹಾರ ಹಾಕ್ಬೇಕು, ಒಂದು ಮಾನ್ಯತೆ ಬೇಡ ಇವ್ರಿಗೆ. ಇಷ್ಟೊಂದು ವಲಸು ರಾಜಕೀಯನ ನಾನು ನೀವು ರಾಜಕೀಯ ಮಾಡಿ ಬೇಡ ಅಂತ ಹೇಳಲ್ಲ. ನೀವು ಕಾಂಗ್ರೆಸ್ ಪಕ್ಷದ ಬಾವುಟ ಹಾಕೊಂಡು ಕುಂತ್ಕೊಳ್ಳಿ, ರಾಜೀನಾಮೆ ಕೊಟ್ಬಿಡಿ. ನೀವೆಲ್ಲ ಸರ್ಕಾರದಲ್ಲಿ ಯಾಕೆ ಕೆಲಸದ ಮುಂದುವರಿತೀರ ನೀವಲ್ಲಿ? ನಿಮ್ಗೆ ಅಷ್ಟೊಂದು ದ್ವೇಷ ಅಸೂಯ ಇತ್ತು ಅಂತ ಅಂದ್ರೆ ನಿಮ್ಮನ್ನ ಮಾಡ್ಬೇಡಿ ಅಂತ ನಿಮ್ಗೆ ಸೂಚನೆ ಕೊಟ್ಟರಾದ್ರು ಯಾರು ನಿಮ್ಗೆ? ನೀವ್ ಹೇಳೋದಲ್ಲಿ ನಾವು ಪಕ್ಷಾತೀತವನ್ನು ನೋಡ್ತೀವಿ, ನಾವೆಲ್ಲ ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಅಂತ ಹೇಳೋ ಅಂತ ನೀವಲ್ಲಿ ಒಬ್ಬ ಕೇಂದ್ರ ಸಚಿವರು ಬಂದವರಿಂದ ಅವ್ರಿಗೆ ಗೌರವ ಕೊಡ್ಲಿಲ್ಲ ಅಂತ ಅಂದ್ರೆ ನೀವ್ ಯಾರ್ಯಾರಿಗೆ ಕೊಟ್ಟಿದ್ರಿ ನೀವಲ್ಲಿ? ಶಿವಲಿಂಗೇಗೌಡ ಮಗ ಏನಾಗಿದ್ದಾನೆ? ಅರಸೀಕೆರೆ MLA ಶಿವಲಿಂಗೇಗೌಡ ಮಗ, ಅವ್ನು ಯಾರಪ್ಪ ಪ್ರಥಮ ಅಂತ ಹೇಳಿ ಬಿಗ್ ಬಾಸ್ ಸೆಲೆಬ್ರಿಟಿ ಅಂತ ಬಿಗ್ ಬಾಸ್ ಹೋಗಿ ಬಂದನು. ಅವನಿಗೆ ಯಾರ ತೋರ, ಅವನಿಗೆ ಪ್ರೋಟೋಕಾಲ್ ಸನ್ಮಾನ ಅವನಿಗೆ. ಹೆಸರು ಹೇಳಕ್ 100 ಪಟ್ಟಿ ಅವೆ ನಿಮ್ಮವಿಲ್ಲಿ. ಅಲ್ಲ, ಇಂಥ ಒಂದು ವ್ಯವಸ್ಥೆ, ಇಂಥ ಒಂದು ದುರ್ವ್ಯವಸ್ಥೆ ಬರ್ತೈತೆ ಜಿಲ್ಲಾಡಳಿತ ಅಂತಂದ್ರೆ ಯಾವ ನೈತಿಕತೆ ಇದೆ ನಿಮ್ಗೆ? ಇವತ್ತು ಇಡೀ ನಮ್ಮ ಹಾಸನ ಜಿಲ್ಲೆ ಜನತೆ ದಿಕ್ ತಪ್ಪಿಸಿದಿರ ನೀವು. ಅಲ್ಲಿಗೆ ನೀವು ಪುಕ್ಷಟೆ ಕೊಟ್ಟಿದ್ರೆ ಅವ್ರಿಗೆ ಅಂತ ಆಯ್ತಲ್ವಾ? ಹಾಗೆ ಸತ್ಯ ಅಲ್ವಾ ಅದು? ನೀವು ಟಿಕೆಟ್ ಹಿಡ್ಕೊಂಡ್ ಫೋಟೋ ಹೊಡ್ಸ್ಕೊತೀರಾ ಅಂತ ಅಂದ್ರೆ, ನಾನು ಈ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದ ಜವಾಬ್ದಾರಿ ವ್ಯಕ್ತಿ ನಾನು. NDA ಪಕ್ಷದ ಇವತ್ತಿನ ಪರಿಸ್ಥಿತಿಯಲ್ಲಿ ಶಾಸಕರಿಗೆ ಆ ಚೈತನ್ಯ ಇದೆಯೋ ಶಕ್ತಿ ಇದೆಯೋ ಗೊತ್ತಿಲ್ಲ. ಪ್ರೋಟೋಕಾಲ್ ಯಾವ ತರ ಕೇಳ್ಬೇಕಾದ್ರೆ ನೋಡಿ, ಒಂದು ಎಲ್ಲರೂ ಕೂಡ ಆ ಸ್ಥಾನಕ್ಕೆ ಬಂದ ತಕ್ಷಣ ಎಲ್ಲೊಂದು ಸ್ಥಾನ ನಿಭಾಯಿಸ್ತಾರೆ ಅಂತ ಸುಳ್ಳು ಅದು. ನಿಜವಾಗಿ ಆ ಶಕ್ತಿ ಇದ್ದಿದ್ರೆ ನಾನು ಪ್ರೊಟೆಸ್ಟ್ ಕೂರ್ಬೇಕಾಯ್ತಲ್ಲಿ. ಅವರು ಆ ಜಾಗದಿಂದ ಎದ್ದೇಳ್ಬಾರ್ದಾಯ್ತು ಅವರು. ಆದ್ರೆ ನಾನು ನನ್ನ NDA ಪಕ್ಷದ NDA ಸರ್ಕಾರದವರು ಕೇಂದ್ರ ಸಚಿವರು, ಹಾಗಾಗಿ ನಾನು ತಿರುಗಿ ಬಿದ್ದಿದ್ದೀನಿ. ನಾನು ಅಲ್ಲಿ ಅವರು ಪಕ್ಷದ ನಾಯಕರಾಗಿ ಕೂರ್ಬೇಕಾಯ್ತು. ಅವರಲ್ಲಿ ಪ್ರೋಟೋಕಾಲ್ ಪ್ರಕಾರ ಅವರು ಸ್ಥಳೀಯ ಶಾಸಕರಲ್ಲ, ಅವರಲ್ಲಿ ಕೂರ್ಬೇಕಾಯ್ತು, ಕುಂತಿಲ್ಲ ಅವರು. ಇಲ್ಲಿ ಒಂದು ಮಂತ್ರಿಗಳಿಗೆ, ಜಿಲ್ಲಾ ಮಂತ್ರಿಗೆ, ಜಿಲ್ಲಾಧಿಕಾರಿಗಳಿಗೆ ಬೇಕಾಗಿರೋದವ್ರಿಗೆ ಏನ್ ಬೇಕಾಗಿಲ್ಲ. ಅವ್ರಿಗೆ ಈ ಪ್ರಮೋಷನ್ ಅಂತ ನೋಡಿ ರೀಲ್ಸ್ ಅಲ್ಲಿ, ಈ ಪ್ರಮೋಷನ್ ಬೇಕಾವ್ರಿಗೆ. ಆ ರೀಲ್ಸ್ ಈಗ ಒಂದು 80% ಕವರ್ ಆಗೈತೆ. ಒಂದು 2-2.5 ಸಾವಿರ ರೀಲ್ಸ್ ಆಗೈತೆ. ಈಗ ಅದಕ್ಕೆ ಒಂದು 15 ಲಕ್ಷ ಕೊಟ್ಟು ಸೋಷಿಯಲ್ ಮೀಡಿಯಾ ಮಾಡಿಕೊಂಡವ್ರೆ. ಅವ್ರಿಗೇನು ಮೀಡಿಯಾ ಏನು ಬೇಕಾಗಿಲ್ಲ. ಅವ್ರಿಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಆಗ್ಬೇಕು. ಅವರಲ್ಲಿ
ನೆಕ್ಸ್ಟ್ ಏನಂತ ನೆಕ್ಸ್ಟ್ ಇಲ್ಲಿ ರಿಲೀವ್ ಆದಾಗ ನೆಕ್ಸ್ಟ್ ಅಲ್ಲ ಮುಂದಕ್ಕೆ ಸೆಂಟ್ರಲ್ ಸ್ಟೇಟ್ ಅಲ್ಲಿ ಒಂದು ಒಳ್ಳೆ ಪೋಸ್ಟ್ ಬೇಕಲ್ಲ. ನೋಡಿ ನಮ್ಮ ಜಿಲ್ಲೆ ದುರಂತ ಏನು ಅಂತ ಅಂದ್ರೆ ಇಲ್ಲಿ ಯಾವುದೇ ಜಿಲ್ಲಾಧಿಕಾರಿ ಬರ್ಲಿ, ಯಾವುದೇ ಉನ್ನತ ಅಧಿಕಾರಿ ಬರ್ಲಿ, ಅವ್ರು ಬರೋದು ಯಾಕೆ ಅಂತ ಅಂದ್ರೆ ಪ್ರಮೋಷನ್ಗೋಸ್ಕರನೇ ಇಲ್ಲಿ ಆಸ್ತಂಬ ಜಾತ್ರೆ ಬಳಸ್ಕೊಳ್ದಿವ್ರು, ಬೇರೆ ಯಾವ್ದಕ್ಕಿಲ್ಲ. ಯಾರೇ ಬರ್ಲಿ ಅಲ್ಲಿ ಈ ರೀಲ್ಸ್ ಮಾಡಿ ಬಿಡೋದಲ್ಲಿ ನಾನು ಹಿಂಗ್ ಮಾಡಿದೆ ಹೆಂಗ್ ಮಾಡಿ ತೋರ್ಸ್ಕೊಳ್ಳೋದಲ್ಲಿ ನೆಕ್ಸ್ಟ್ ಒಳ್ಳೆ ಪೋಸ್ಟ್ ಹೋಗಿ ಕುಂತ್ಕೊಳ್ಳೋದಲ್ಲಿ. ಸೊ ಈ ವ್ಯವಸ್ಥೆ ಒಂದು ಈ ಡ್ರಾಮಾ ಕಂಪನಿಯಲ್ಲಿ ನನ್ನ ಕಲೆ ಹೆಂಗಿದೆ ತೋರಿಸಿ ಅಂತ ಹೇಳ್ತಾರಲ್ಲ, ಹಂಗೆ ಆ ಕಲೆ ತೋರ್ಸಕ್ಕೆ ಒಂದು ಜಾಗ ಆತ್ಮಂಬ ದೇವಸ್ಥಾನ ಇಲ್ಲಿ ಅಧಿಕಾರಿಗಳಿಗೆ ಆಗೋಯ್ತಲ್ಲ. ಈಗ ಅವ್ರು ನಿಜವಾಗಿ ಅವ್ರಿಗೆ ಶಾಸಕ ಸ್ಥಾನದ ಜವಾಬ್ದಾರಿ ಇದ್ರೆ ನಿಮ್ಗೆ ಒಂದು ದಿವಸ ಪೂರ್ತಿ ಹಾಸನ ಜಿಲ್ಲೆಗೆ ಬಿಟ್ಬಿಡಿ, ಬೇರೆಯವ್ರಿಗೆ ಬೇಡ. ಯಾವುದೇ ಕಾರಣಕ್ಕೆ ಹೊರ ಜಿಲ್ಲೆಗೆ ಅವಕಾಶ ಕೊಡ್ಲೇಬೇಡಿ. ನೀವು ಐಡಿ ಕಾರ್ಡ್ ತೋರಿಸ್ಬೇಕಾದ್ರು ಅವ್ನ ಐಡಿ ಕಾರ್ಡ್ ಅಲ್ಲಿ ಆಧಾರ್ ಕಾರ್ಡ್ ಹಾಸನ ಜಿಲ್ಲೆ ಅಂತ ಇರ್ಬೇಕು. ಒನ್ ಡೇ ಪೂರ್ತಿ ಬಿಡಿ. ಲಾಸ್ಟ್ 2 ಡೇಸ್ ಮಾಡ್ತಿದ್ರು ನೀವು, ಯಾರಿಗೆ ಮಾಡ್ತಾರೆ ಲಾಸ್ಟ್ 2 ಡೇಸ್ ನೀವಲ್ಲಿ? ಅವತ್ತು ನಮ್ಮ ಸ್ಥಳೀಯರಿಗೆ ಬಿಡಿ ಡ್ರೆಸ್ಸಿಂಗ್ ಅವತ್ತಲ್ಲಿ ಏನಿಲ್ಲ. ಇವ್ರೇನು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರೆ ಪ್ರತಿಯೊಂದು ನಾವಲ್ಲಿ ಇನ್ನ ಕೋರ್ಟ್ ಮೆಟ್ಲಿರೋದು ಗ್ಯಾರಂಟಿ ಸಾರ್. ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈಗ ಕೋರ್ಟ್ ಅಲ್ಲಿ ಏನೇನ್ ಮಾಡ್ಬೇಕಂತ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಾವಲ್ಲಿ. ಈ ಆಸ್ತಂಬ ಜಾತ್ರೆ ಮಾತ್ರ ಎಂಡಿನ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಇದಕ್ಕೊಂದು ಸಪರೇಟ್ ಸಮಿತಿನೋ ಇಲ್ಲ ಮಂಡಳಿ ಮಾಡಿ ಅದು ಶಿಸ್ತುಬದ್ಧ ನಡೆಯುವಂತ ಕೆಲಸವನ್ನ ನ್ಯಾಯಾಂಗದ ಅಡಿಯಲ್ಲಿ ನಡೆಸುವಂತ ಕೆಲಸವನ್ನ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಜನಗಳಿಗೆ ತಪ್ಪುದಾರಿ ಎಳೆಯಕ್ಕೆ ಇದೊಂದು ದಾರಿ. ಅವ್ರಿಗೆ ಏನಂದ್ರೆ ಮಾತಾಡಿ ಮೀಡಿಯಾ ಇದು ಮೈಕ್ ಮುಂದೆ ಬಂದು ಕೂರ್ಬೇಕು, ಟಿವಿ ಮುಂದೆ ಕೂರ್ಬೇಕು, ಕ್ಯಾಮ್ರಾ ಮುಂದೆ ಬಂದು ಕೂರ್ಬೇಕು, ಈ ಒಂದು ಪ್ರೊಜೆಕ್ಷನ್ ಸ್ಟಾರ್ಟ್ ಮಾಡ್ಕೋಬೇಕು. ಅಷ್ಟು ಬಿಟ್ರೆ ಲತಾ ಕುಮಾರಿ ಅವರಲ್ಲ, ಅವರು ಆಸ್ತಂಬ ಜಾತ್ರೆ ಮುಗಿಯ ಗಂಟ ಲತೇಶ್ವರಿ ಅವರು ಆಗಿದ್ದಾರೆ ಅಲ್ಲಿ. ಸದ್ಯಕ್ಕೆ ಇದು ನಂತರ ನೋಡೋಣ ಮುಂದೆ ಏನಾಗ್ತದೆ ಅಂತ ಹೇಳಿ ಎಲ್ಲಾ ಕರ್ಮಕಾಂಡಗಳು ಇದು ಆಸ್ತಂಬ ಜಾತ್ರೆ ಮುಗಿದು 2 ದಿವಸದಲ್ಲಿ ಮುಂದೆ ತಂದು ಇಡ್ತೀನಿ ನನ್ನಲ್ಲಿ ರಾಜ್ಯ ಜಯಂತಿ ತೀರ್ಮಾನ ಮಾಡ್ತಾರೆ.